ಕುತೂಹಲದಿಂದ ಕಾಯ್ತಾ ಇದ್ದಂತಹ ದೆಹಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿದ್ದಿದೆ. 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ನಾಳೆ ರಾಮಲೀಲಾ ಮೈದಾನದಲ್ಲಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಯಾರೆಲ್ಲ ಸೇರ್ತಾರೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ. ಡಿಸಿಎಂ ಆಗಿ ಪರ್ವೇಶ್ ವರ್ಮಾ ಆಯ್ಕೆ. ದೆಹಲಿ ಸಿಎಂ ಹುದ್ದೆಗೆ ರೇಖಾ ಗುಪ್ತಾ ಹೆಸರನ್ನ ಅಂತಿಮಗೊಳಿಸಲಾಗಿದ್ದು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆರ್ಎಸ್ಎಸ್ ರೇಖಾ ಗುಪ್ತಾ ಹೆಸರನ್ನ ಸೂಚಿಸುತ್ತಿದ್ದಂತೆ ಅದಕ್ಕೆ ಬಿಜೆಪಿ ಕೂಡ ಒಪ್ಪಿದೆ. ಸಿಎಂ ರೇಸ್ನಲ್ಲಿ ಪರ್ವೇಶ್ ವರ್ಮಾ ಡಿಸಿಎಂ ಆಗಲಿದ್ದಾರೆ. ಈ ಹಿಂದೆ ಎಎಪಿಯಲ್ಲಿ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿ ಪಟ್ಟಕ್ಕೆ ರೇಖಾ ಅಧಿಪತಿ. ದೆಹಲಿಯ 3ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್ ಬಳಿಕ ರೇಖಾಗೆ ಪಟ್ಟ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಯಾವಾಗಲೂ ಸಕ್ರಿಯವಾಗಿದ್ರು. ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ರೇಖಾ ಡಿಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಕೂಡ ಆಗಿದ್ರು. ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಕೂಡ ಆಗಿದ್ರು. ರೇಖಾ ಹೆಸರನ್ನ ಆರ್ಎಸ್ಎಸ್ ನಾಯಕರು ಪ್ರಸ್ತಾಪಿಸಿದ ನಂತರ ರೇಖಾ ಗುಪ್ತಾ ದೆಹಲಿ ಸಿಎಂ ಪಟ್ಟ ಸಿಕ್ಕಿದೆ. महिला सशक्तिकरण का नया अध्याय रचित करेंगी, बल्कि आदरणीय प्रधानमंत्री श्री नरेंद्र मोदी जी का जो विजन है विमेन लेड डेवलपमेंट, यानी महिलाओं के नेतृत्व में देश के सशक्तिकरण का विजन, उसको भी चरितार्थ कर दिल्ली में दिखाएंगे. ನಾಳೆ ಮಧ್ಯಾಹ್ನ 12:35ಕ್ಕೆ ಪ್ರಮಾಣ ವಚನ. ರಾಮಲೀಲಾ ಮೈದಾನದಲ್ಲಿ ಸಿಎಂ ಪದಗ್ರಹಣ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಪರ್ವ ಶುರುವಾಗಿದ್ದು ನಾಳೆ ರಾಮಲೀಲಾ ಮೈದಾನದಲ್ಲಿ ಸಿಎಂ ಆಗಿ ರೇಖಾ ಗುಪ್ತಾ, ಡಿಸಿಎಂ ಆಗಿ ಪರ್ವೇಶ್ ವರ್ಮಾ ಅದ್ಧೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ 12:35ರ ಸುಮಾರಿಗೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಪದಗ್ರಹಣಕ್ಕೆ ಗಣ್ಯರ ಸಮಾಗಮ. ದೆಹಲಿ ನೂತನ ಸಿಎಂ ಪದಗ್ರಹಣದಲ್ಲಿ ಗಣ್ಯರ ದಂಡೇ ಹರಿದು ಬರಲಿದೆ. ಎಲ್ಲ ರಾಜಕೀಯ ಪಕ್ಷದ ನಾಯಕರು, ಆಪ್ ನಾಯಕರು, 50ಕ್ಕೂ ಹೆಚ್ಚು ಸಿನಿಮಾ ನಟರು, ಖ್ಯಾತ ಉದ್ಯಮಿಗಳು, ಆಧ್ಯಾತ್ಮಿಕ ಗುರುಗಳು, ರೈತರು, ಆಟೋ ಚಾಲಕರು ಸೇರಿದಂತೆ ಸಾರ್ವಜನಿಕರು ಸೇರಿ 1 ಲಕ್ಷ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ತೀವ್ರ ಕುತೂಹಲದಿಂದ ಕಾಯ್ತಿದ್ದ ದೆಹಲಿ ನೂತನ ಸಿಎಂ ನಾಳೆ ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಷ್ಟೇ ಅಲ್ಲ, ಡಿಸಿಎಂ ಹಾಗೂ 6 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಂತಹ ದೆಹಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿದ್ದಿದೆ. 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ನಾಳೆ ರಾಮಲೀಲಾ ಮೈದಾನದಲ್ಲಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಯಾರೆಲ್ಲ ಸೇರ್ತಾರೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ. ಡಿಸಿಎಂ ಆಗಿ ಪರ್ವೇಶ್ ವರ್ಮಾ ಆಯ್ಕೆ. ದೆಹಲಿ ಸಿಎಂ ಹುದ್ದೆಗೆ ರೇಖಾ ಗುಪ್ತಾ ಹೆಸರನ್ನ ಅಂತಿಮಗೊಳಿಸಲಾಗಿದ್ದು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆರ್ಎಸ್ಎಸ್ ರೇಖಾ ಗುಪ್ತಾ ಹೆಸರನ್ನ ಸೂಚಿಸುತ್ತಿದ್ದಂತೆ ಅದಕ್ಕೆ ಬಿಜೆಪಿ ಕೂಡ ಒಪ್ಪಿದೆ. ಸಿಎಂ ರೇಸ್ನಲ್ಲಿ ಪರ್ವೇಶ್ ವರ್ಮಾ ಡಿಸಿಎಂ ಆಗಲಿದ್ದಾರೆ. ಈ ಹಿಂದೆ ಎಎಪಿಯಲ್ಲಿ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿ ಪಟ್ಟಕ್ಕೆ ರೇಖಾ ಅಧಿಪತಿ. ದೆಹಲಿಯ 3ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್ ಬಳಿಕ ರೇಖಾಗೆ ಪಟ್ಟ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಯಾವಾಗಲೂ ಸಕ್ರಿಯವಾಗಿದ್ರು. ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ರೇಖಾ ಡಿಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಕೂಡ ಆಗಿದ್ರು. ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಕೂಡ ಆಗಿದ್ರು. ರೇಖಾ ಹೆಸರನ್ನ ಆರ್ಎಸ್ಎಸ್ ನಾಯಕರು ಪ್ರಸ್ತಾಪಿಸಿದ ನಂತರ ರೇಖಾ ಗುಪ್ತಾ ದೆಹಲಿ ಸಿಎಂ ಪಟ್ಟ ಸಿಕ್ಕಿದೆ. महिला सशक्तिकरण का नया अध्याय रचित करेंगी, बल्कि आदरणीय प्रधानमंत्री श्री नरेंद्र मोदी जी का जो विजन है विमेन लेड डेवलपमेंट, यानी महिलाओं के नेतृत्व में देश के सशक्तिकरण का विजन, उसको भी चरितार्थ कर दिल्ली में दिखाएंगे. ನಾಳೆ ಮಧ್ಯಾಹ್ನ 12:35ಕ್ಕೆ ಪ್ರಮಾಣ ವಚನ. ರಾಮಲೀಲಾ ಮೈದಾನದಲ್ಲಿ ಸಿಎಂ ಪದಗ್ರಹಣ.
27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಪರ್ವ ಶುರುವಾಗಿದ್ದು ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಸಿಎಂ ಆಗಿ ರೇಖಾ ಗುಪ್ತಾ, ಡಿಸಿಎಂ ಆಗಿ ಪರ್ವೇಶ್ ವರ್ಮಾ ಅದ್ಧೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ 12:35 ಸುಮಾರಿಗೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಪದಗ್ರಹಣಕ್ಕೆ ಗಣ್ಯರ ಸಮಾಗಮ. ದೆಹಲಿ ನೂತನ ಸಿಎಂ ಪದಗ್ರಹಣದಲ್ಲಿ ಗಣ್ಯರ ದಂಡೇ ಹರಿದು ಬರಲಿದೆ. ಎಲ್ಲ ರಾಜಕೀಯ ಪಕ್ಷದ ನಾಯಕರು, ಆಪ್ ನಾಯಕರು, 50ಕ್ಕೂ ಹೆಚ್ಚು ಸಿನಿಮಾ ನಟರು, ಖ್ಯಾತ ಉದ್ಯಮಿಗಳು, ಆಧ್ಯಾತ್ಮಿಕ ಗುರುಗಳು, ರೈತರು, ಆಟೋ ಚಾಲಕರು ಸೇರಿದಂತೆ ಸಾರ್ವಜನಿಕರು ಸೇರಿ 1 ಲಕ್ಷ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ತೀವ್ರ ಕುತೂಹಲದಿಂದ ಕಾಯ್ತಿದ್ದ ದೆಹಲಿ ನೂತನ ಸಿಎಂ ನಾಳೆ ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಷ್ಟೇ ಅಲ್ಲ, ಡಿಸಿಎಂ ಹಾಗೂ 6 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಂತಹ ದೆಹಲಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋ ಸಸ್ಪೆನ್ಸ್ಗೆ ಕೊನೆಗೂ ತೆರೆ ಬಿದ್ದಿದೆ. 4ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ನಾಳೆ ರಾಮ್ಲೀಲಾ ಮೈದಾನದಲ್ಲಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಯಾರೆಲ್ಲ ಸೇರ್ತಾರೆ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ರೇಖಾ ಗುಪ್ತಾಗೆ ದೆಹಲಿ ಸಿಎಂ ಪಟ್ಟ. ಡಿಸಿಎಂ ಆಗಿ ಪರ್ವೇಶ್ ವರ್ಮಾ ಆಯ್ಕೆ. ದೆಹಲಿ ಸಿಎಂ ಹುದ್ದೆಗೆ ರೇಖಾ ಗುಪ್ತಾ ಹೆಸರನ್ನು ಅಂತಿಮಗೊಳಿಸಲಾಗಿದ್ದು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಆರ್ಎಸ್ಎಸ್ ರೇಖಾ ಗುಪ್ತಾ ಹೆಸರನ್ನು ಸೂಚಿಸುತ್ತಿದ್ದಂತೆ ಅದಕ್ಕೆ ಬಿಜೆಪಿ ಕೂಡ ಒಪ್ಪಿದೆ. ಸಿಎಂ ರೇಸ್ನಲ್ಲಿ ಪರ್ವೇಶ್ ವರ್ಮಾ ಡಿಸಿಎಂ ಆಗಲಿದ್ದಾರೆ. ಈ ಹಿಂದೆ ಎಎಪಿಯಲ್ಲಿ ವಿಜೇಂದರ್ ಗುಪ್ತಾ ಸ್ಪೀಕರ್ ಆಗಲಿದ್ದಾರೆ. ದೆಹಲಿ ಪಟ್ಟಕ್ಕೆ ರೇಖಾ ಅಧಿಪತಿ. ದೆಹಲಿಯ 3ನೇ ಮಹಿಳಾ ಸಿಎಂ ಆಗಲಿದ್ದಾರೆ ರೇಖಾ ಗುಪ್ತಾ. ಶೀಲಾ ದೀಕ್ಷಿತ್, ಸುಷ್ಮಾ ಸ್ವರಾಜ್ ಬಳಿಕ ರೇಖಾಗೆ ಪಟ್ಟ. ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಯಾವಾಗಲೂ ಸಕ್ರಿಯವಾಗಿದ್ರು. ರೇಖಾ ಗುಪ್ತಾ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಇನ್ನು ರೇಖಾ ಡಿಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ಕೂಡ ಆಗಿದ್ರು. ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷಿ ಕೂಡ ಆಗಿದ್ರು. ರೇಖಾ ಹೆಸರನ್ನ ಆರ್ಎಸ್ಎಸ್ ನಾಯಕರು ಪ್ರಸ್ತಾಪಿಸಿದ ನಂತರ ರೇಖಾ ಗುಪ್ತಾ ದೆಹಲಿ ಸಿಎಂ ಪಟ್ಟ ಸಿಕ್ಕಿದೆ. महिला सशक्तिकरण का नया अध्याय रचित करेंगी, बल्कि आदरणीय प्रधानमंत्री श्री नरेंद्र मोदी जी का जो विजन है विमेन लेड डेवलपमेंट, यानी महिलाओं के नेतृत्व में देश के सशक्तिकरण का विजन, उसको भी चरितार्थ कर दिल्ली में दिखाएंगे. ನಾಳೆ ಮಧ್ಯಾಹ್ನ 12:35ಕ್ಕೆ ಪ್ರಮಾಣ ವಚನ. ರಾಮ್ಲೀಲಾ ಮೈದಾನದಲ್ಲಿ ಸಿಎಂ ಪದಗ್ರಹಣ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಬಿಜೆಪಿ ಪರ್ವ ಶುರುವಾಗಿದ್ದು ನಾಳೆ ರಾಮ್ಲೀಲಾ ಮೈದಾನದಲ್ಲಿ ಸಿಎಂ ಆಗಿ ರೇಖಾ ಗುಪ್ತಾ, ಡಿಸಿಎಂ ಆಗಿ ಪರ್ವೇಶ್ ವರ್ಮಾ ಅದ್ಧೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಾಳೆ ಮಧ್ಯಾಹ್ನ 12:35 ಸುಮಾರಿಗೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಪದಗ್ರಹಣಕ್ಕೆ ಗಣ್ಯರ ಸಮಾಗಮ. ದೆಹಲಿ ನೂತನ ಸಿಎಂ ಪದಗ್ರಹಣದಲ್ಲಿ ಗಣ್ಯರ ದಂಡೇ ಹರಿದು ಬರಲಿದೆ. ಎಲ್ಲ ರಾಜಕೀಯ ಪಕ್ಷದ ನಾಯಕರು, ಆಪ್ ನಾಯಕರು, 50ಕ್ಕೂ ಹೆಚ್ಚು ಸಿನಿಮಾ ನಟರು, ಖ್ಯಾತ ಉದ್ಯಮಿಗಳು, ಆಧ್ಯಾತ್ಮಿಕ ಗುರುಗಳು, ರೈತರು, ಆಟೋ ಚಾಲಕರು ಸೇರಿದಂತೆ ಸಾರ್ವಜನಿಕರು ಸೇರಿ 1 ಲಕ್ಷ ಜನ ಭಾಗಿಯಾಗುವ ಸಾಧ್ಯತೆ ಇದೆ. ತೀವ್ರ ಕುತೂಹಲದಿಂದ ಕಾಯ್ತಿದ್ದ ದೆಹಲಿ ನೂತನ ಸಿಎಂ ನಾಳೆ ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಷ್ಟೇ ಅಲ್ಲ, ಡಿಸಿಎಂ ಹಾಗೂ 6 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.